ದೇಶದ ಚುನಾವಣೆಗಳು ಇನ್ನು ಮುಂದೆ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಎಲೆಕ್ಷನ್ನಲ್ಲಿ ಹಣದ ಹೊಳೆ ಹರಿಯಲ್ಲ, ಎಣ್ಣೆ ಹಂಚೋಂಗಿಲ್ಲ. ಮತದಾರರಿಗೆ ಅಭ್ಯರ್ಥಿಗಳು ಇನ್ನು ಮುಂದೆ ದುಡ್ಡು ಎಣ್ಣೆ ಹಂಚೋಂಗಿಲ್ಲ. ಪಂಚಾಯಿತಿ ಎಲೆಕ್ಷನ್ ನಿಂದ ಹಿಡಿದು ಲೋಕಸಭಾ ಚುನಾವಣೆಯವರೆಗೂ ಕೂಡ ಅಭ್ಯರ್ಥಿಗಳು ಆಡಿದ್ದೇ ಆಟವಾಗಿತ್ತು. ಚುನಾವಣೆ ಯುದ್ಧ ಗೆಲ್ಲೋದಕ್ಕೆ ಆಮಿಷ, ಎಣ್ಣೆ ಹಂಚೋದು, ಹಣ ನೀಡೋದು, ಮತದಾರರಿಗೆ ಆಸೆ ಆಕಾಂಕ್ಷೆಗಳನ್ನು ತೋರಿಸಿ ಚುನಾವಣೆ ಗೆಲ್ಲೋದು. ಅದಕ್ಕೊಂದಿಷ್ಟು ಉದಾಹರಣೆಗಳು ಕೂಡ ದೇಶದಲ್ಲಿದೆ. ಆದ್ರೀಗ ಮುಂಚೆಗಿನ ಆಟ ನಡೆಯಲ್ಲ. ಅಭ್ಯರ್ಥಿಗಳು ಇನ್ನು ಮುಂದೆ ಆಟ ಆಡಂಗೂ ಇಲ್ಲ. ಒಂದು ರಾಷ್ಟ್ರ ಒಂದು ಚುನಾವಣೆ ಇವರಿಂದಲೇ ಪ್ರಾರಂಭ ಆಗುತ್ತೆ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ದೇಶದ ಚುನಾವಣೆಗಳು ಇನ್ನು ಮುಂದೆ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಎಲೆಕ್ಷನ್ನಲ್ಲಿ ಹಣದ ಹೊಳೆ ಹರಿಯಲ್ಲ, ಎಣ್ಣೆ ಹಂಚೋಂಗಿಲ್ಲ. ಹಾಗಾದ್ರೆ ಮತದಾರರಿಗೆ ಅಭ್ಯರ್ಥಿಗಳು ಇನ್ನು ಮುಂದೆ ದುಡ್ಡು ಎಣ್ಣೆ ಹಂಚೋಂಗಿಲ್ಲ. ನೀವು ಮಾಡಿದ ಅಭಿವೃದ್ಧಿ ಕಾರ್ಯಕ್ಕೆ ಈಗ ಮತದಾರರು ಮತವನ್ನು ನೀಡಬೇಕೇ ಹೊರತಾಗಿ ನೀವು ಕೊಡುವ 3 ಕಾಸಿಗೆ ಮತವನ್ನು ಮಾರಾಟ ಮಾಡೋಂಗಿಲ್ಲ. ಒನ್ ನೇಷನ್ ಒನ್ ಎಲೆಕ್ಷನ್ ದೇಶದ ಚುನಾವಣಾ ಪ್ರಕ್ರಿಯೆಗೆ ಅತಿ ದೊಡ್ಡ ಮೂಗುದಾರ ಫಿಕ್ಸ್ ಆಗಿದೆ. ಇಡೀ ದೇಶದ ಚುನಾವಣೆಯನ್ನೇ ಕಂಟ್ರೋಲ್ ಮಾಡ್ತಾರೆ ಆ ಒಬ್ಬ ವ್ಯಕ್ತಿ. ಅಭ್ಯರ್ಥಿಗಳು ಇನ್ನು ಮುಂದೆ ಆಟ ಆಡಂಗೂ ಇಲ್ಲ. ಒಂದು ರಾಷ್ಟ್ರ ಒಂದು ಚುನಾವಣೆ ಇವರಿಂದಲೇ ಪ್ರಾರಂಭ ಆಗುತ್ತೆ. ಹರಿಯಾಣದಲ್ಲಿ ಅಸೆಂಬ್ಲಿ ಎಲೆಕ್ಷನ್ನು, ಪಂಜಾಬ್ನಲ್ಲಿ ಅಸೆಂಬ್ಲಿ ಎಲೆಕ್ಷನ್ನು, ಕರ್ನಾಟಕದಲ್ಲೂ ಅಸೆಂಬ್ಲಿ ಎಲೆಕ್ಷನ್ನು ಒಂದೇ ದಿವಸ ಬಂದರೆ ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಆ ವ್ಯಕ್ತಿ ಅಂತ ಅನ್ಕೋಬಹುದು. ಪ್ರತಿ ರಾಜ್ಯದಲ್ಲೂ ಪಾರದರ್ಶಕವಾದ ಸಮಿತಿ ರಚನೆಯಾಗುತ್ತೆ. ಒಂದೊಂದು ರಾಜ್ಯದಲ್ಲೂ ಆ ಸಮಿತಿಯ ಸದಸ್ಯರುಗಳು ನಿಮ್ಮನ್ನ ವೀಕ್ಷಣೆ ಮಾಡಿಕೊಂಡೇ ಇರ್ತಾರೆ. ನೀತಿ ಸಂಹಿತೆ ಜಾರಿಗೆ ಇರತಕ್ಕಂತಹ ನಿಯಮಗಳಿಗೂಗಿಂತಲೂ ಅತಿ ಪ್ರಬಲವಾದ ನಿಯಮಗಳನ್ನು ತರಲಾಗುತ್ತೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಇವರಿಂದಲೇ ಪ್ರಾರಂಭ ಆಗುತ್ತೆ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಹಾಗಾದ್ರೆ ಏನದು ನಿಯಮ? ಚುನಾವಣಾ ಆಯೋಗಕ್ಕೆ ಮುಖ್ಯ ಕಮಿಷನರ್ ನೇಮಕ. ಎರಡು 2029ಕ್ಕೆ ಎಲ್ಲ ಚುನಾವಣೆಯ ಪದ್ಧತಿಗಳು ಬದಲಾಗುತ್ತೆ. ಚುನಾವಣಾ ಆಯೋಗಕ್ಕೆ ಮುಖ್ಯ ಕಮಿಷನರ್ ಈಗ ನೇಮಕಗೊಂಡಿರುವಂತಹದ್ದು. ಆ ಒಂದು ಆರ್ಡರ್ ಕಾಪಿಯನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮುಖ್ಯ ಚುನಾವಣಾ ಕಮಿಷನರ್ ಆಗಿದ್ದಾರೆ ಜ್ಞಾನೇಶ್ ಕುಮಾರ್. ಜ್ಞಾನೇಶ್ ಕುಮಾರ್ ನಿರ್ಧಾರ ಕೇಳಿದರೆ ಅಭ್ಯರ್ಥಿಗಳಿಗೆ ಈಗಲೇ ಢವಢವ ಶುರುವಾಗುತ್ತೆ. ಚುನಾವಣಾ ಆಯೋಗಕ್ಕೆ ಇನ್ನಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳು ಫಿಕ್ಸ್ ಆಗುತ್ತೆ. 2029ರವರೆಗೂ ಅಧಿಕಾರದಲ್ಲಿರುತ್ತಾರೆ ಜ್ಞಾನೇಶ್ ಕುಮಾರ್. 2029ರಲ್ಲೇ ಮೊದಲ ಬಾರಿ ದೇಶದಾದ್ಯಂತ ಒಂದು ಚುನಾವಣೆ ಸಾಧ್ಯತೆ. ಜ್ಞಾನೇಶ್ ಅವರು ಕೈಗೊಳ್ಳುವ ನಿರ್ಧಾರದ ಮೇಲೆ ಚುನಾವಣಾ ಭವಿಷ್ಯ ನಿಂತಿರುವಂತಹದ್ದು. ಜ್ಞಾನೇಶ್ ಕೈಗೊಂಡ ಒಂದು ಗಟ್ಟಿ ನಿರ್ಧಾರದಿಂದ ಕೇಂದ್ರಕ್ಕೆ ದೊಡ್ಡ ಹೆಸರು. ಮೋದಿ ಸರ್ಕಾರಕ್ಕೆ ಆ ಧೈರ್ಯ ಕೊಟ್ಟಿದ್ದೇ ಜ್ಞಾನೇಶ್ ಕುಮಾರ್ ಎಂದು ಹೇಳಲಾಗ್ತಾ ಇದೆ. ಹಾಗಾದರೆ 2029ಕ್ಕೆ ಇಡೀ ದೇಶದಾದ್ಯಂತ ಒಂದು ಎಲೆಕ್ಷನ್ ಒಂದು ದೇಶ ಎನ್ನುವಂತಹ ಆ ಒಂದು ಧ್ಯೇಯ ವಾಕ್ಯದ ಅಡಿಯಲ್ಲಿ
ಒಂದು ರಾಷ್ಟ್ರ ಒಂದು ಚುನಾವಣೆ ಆವತ್ತು ಪ್ರಾಯೋಗಿಕವಾಗಿ ಚಾಲ್ತಿಗೆ ಬರುತ್ತಾ? ಒನ್ ನೇಷನ್ ಒನ್ ಎಲೆಕ್ಷನ್ ಈಗಾಗಲೇ ರಾಷ್ಟ್ರದಲ್ಲಿ ವಿವಾದಗಳನ್ನು ಸೃಷ್ಟಿ ಮಾಡಿದೆ. ಮೋದಿ ಸರ್ಕಾರ ಅವರ ಅಜೆಂಡಾದ ಭಾಗವಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಎನ್ನುವಂತಹ ಹೊಸ ನಿಯಮಗಳನ್ನು ತರ್ತಾ ಇದೆ. ಆ ಒಂದು ನಿಯಮದ ಮುಖಾಂತರವಾಗಿ ಇಡೀ ದೇಶದ ಚುಕ್ಕಾಣಿಯನ್ನು ಬಿಜೆಪಿ ಕೈಗೆತ್ತಿಕೊಳ್ಳುವ ಅಜೆಂಡಾದ ಭಾಗ ಎಂದು ಈಗಾಗಲೇ ವಿವಾದಗಳು ಸೃಷ್ಟಿಯಾಗಿರುವಂತಹದ್ದು. ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ ಇಂಡಿ ಕೂಟ ಅದು ಕೂಡ ತಕರಾರು ಮಾಡಿತ್ತು ಈ ಹಿಂದೆ ಲೋಕಸಭೆಯಲ್ಲಿ. ಆ ಒಂದು ಬಿಲ್ ಮಂಡನೆಯಾಗುವಂಥ ಸಂದರ್ಭದಲ್ಲಿ ಅಥವಾ ಅದರ ಚರ್ಚೆ ಆದಂತಹ ವೇಳೆ ಇಡೀ ವಿರೋಧ ಪಕ್ಷದ ಜಂಘಾಬಲವೇ ಕುಸಿದಂತೆ ವರ್ತನೆ ಮಾಡಿದರು. ಆ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಎನ್ನುವಂತಹದ್ದು ಸಂಘ ಪರಿವಾರದ ಕೂಸು ಎನ್ನುವ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿತ್ತು. ಹಾಗಾದರೆ ಒಂದು ವೇಳೆ ನಡೆದರೆ ಏನೇನಾಗುತ್ತೆ, ಇದರ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿಸಿದ್ದೇ ಇದೇ ಗ್ಯಾನೇಶ್. ಈ ಮೊದಲು ಗೃಹ ಸಚಿವಾಲಯದಲ್ಲಿ ಹಿರಿಯ ಅಧಿಕಾರಿಯಾಗಿದ್ದ ಗ್ಯಾನೇಶ್ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಹಿಂದಿದ್ದ ಪ್ರಮುಖ ಅಧಿಕಾರಿ. ಇವರ ಸಲಹೆ ಮೇರೆಗೆಯೇ ಕಣಿವೆ ರಾಜ್ಯದಲ್ಲಿ ಆರ್ಟಿಕಲ್ 370 ರದ್ದಾಗಿದ್ದು, ಆರ್ಟಿಕಲ್ 370 ರದ್ದು ಆದ ಮೇಲೆಯೇ ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪನೆ. ಈ ಬಳಿಕ ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವಾಗಿ ಬದಲಾವಣೆಯಾಯಿತು. ಜಮ್ಮು ಕಾಶ್ಮೀರದಲ್ಲಿ ಈಗ ನೆಮ್ಮದಿಯ ವಾತಾವರಣದ ರೂವಾರಿ ಅದು ಗ್ಯಾನೇಶ್. ಚುನಾವಣಾ ಆಯೋಗದ ಚೀಫ್ ಕಮಿಷನರ್ ಆಗಿದ್ದಾರೆ ಗ್ಯಾನೇಶ್ ಕುಮಾರ್. ಮೊದಲು ಜಮ್ಮು ಆ್ಯಂಡ್ ಕಾಶ್ಮೀರ ಸ್ವತಂತ್ರ ರಾಜ್ಯವಾಗಿತ್ತು. ಆ ಒಂದು 370 ಏನು ಜವಾಹರ್ಲಾಲ್ ನೆಹರು ಕಾಲಘಟ್ಟದಿಂದಲೂ ಕೂಡ ಆ ಒಂದು ರಾಜ್ಯದ ಸಿಸ್ಟಮ್ಗಳು ಬೇರೆಯೇ ಇತ್ತು. ಸೊ ಈಗ ಅದು 370 ರದ್ದಾದ ನಂತರ ಅದು ಕೇಂದ್ರಾಡಳಿತ ಪ್ರದೇಶವಾಗಿ ಮಾರ್ಪಡ್ತು. ಸೊ ಅದರ ಹಿಂದೆ ಇರತಕ್ಕಂತಹ ರೂವಾರಿ ಅಧಿಕಾರಿ ಇವರೇ ಗ್ಯಾನೇಶ್ ಕುಮಾರ್. ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿದ್ದು ಇವರೇ. ಈ ಮೊದಲು ಗೃಹ ಸಚಿವಾಲಯದಲ್ಲಿ ಹಿರಿಯ ಅಧಿಕಾರಿಯಾಗಿದ್ದಂತಹ ಗ್ಯಾನೇಶ್ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಹಿಂದಿದ್ದ ಪ್ರಮುಖ ಅಧಿಕಾರಿ ಇವರೇ. ಇವರ ಸಲಹೆ ಅಂದರೆ ಅಡ್ವೈಸ್ ಮೇಲೆಯೇ ಕಣಿವೆ ರಾಜ್ಯದಲ್ಲಿ ಆರ್ಟಿಕಲ್ 370 ರದ್ದಾಗಿದ್ದು, ಆರ್ಟಿಕಲ್ 370 ರದ್ದು ಆದಮೇಲೆಯೇ ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪನೆಯಾಗಿದ್ದು, ಈ ಬಳಿಕ ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವಾಗಿ ಬದಲಾವಣೆ. ಜಮ್ಮು ಕಾಶ್ಮೀರದಲ್ಲಿ ಈಗ ನೆಮ್ಮದಿಯ ವಾತಾವರಣದ ರೂವಾರಿ ಇದೇ ಗ್ಯಾನೇಶ್ ಕುಮಾರ್. ಚುನಾವಣಾ ಆಯೋಗದ ಚೀಫ್ ಕಮಿಷನರ್ ಆಗಿದ್ದಾರೆ ಗ್ಯಾನೇಶ್ ಕುಮಾರ್. ದೇಶದ ಚುನಾವಣಾ ಪ್ರಕ್ರಿಯೆಯಲ್ಲೂ ಕೂಡ ಮಹತ್ವದ ಬದಲಾವಣೆಯೂ ಕೂಡ ಫಿಕ್ಸ್ ಆಗುವಂತಹ ಸಾಧ್ಯತೆಗಳು ಗೋಚರವಾಗ್ತಾ ಇದೆ. ಇನ್ನು ಮುಂದೆ ಎಲೆಕ್ಷನ್ಗಳಲ್ಲಿನ ಅಕ್ರಮಗಳಿಗೆ ಬೀಳುತ್ತಾ ಕಡಿವಾಣ. ಹಣ ಎಣ್ಣೆ ಅಭ್ಯರ್ಥಿಗಳ ಅಕ್ರಮಗಳಿಗೂ ಕೂಡ ಇನ್ನು ಮುಂದೆ ಬ್ರೇಕ್ ಹಾಕಲಾಗುತ್ತಾ ಎನ್ನುವಂತಹ ರೀತಿಯಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಒಟ್ಟಾರೆ ಗ್ಯಾನೇಶ್ ಕುಮಾರ್ ತಮ್ಮ ಅಧಿಕಾರದ ಸೂತ್ರವನ್ನು ಪ್ರಯೋಗ ಮಾಡೋದು 2029 ನಂತರ ಎಂದು ಹೇಳಲಾಗ್ತಾ ಇದೆ.